ಎಫ್ಎಸ್ಟಿಪಿ ಘಟಕ ಸ್ಥಾಪನೆಗೆ ಸಾರ್ವಜನಿಕರ ವಿರೋಧ. ತಾಲೂಕು ದಂಡಾಧಿಕಾರಿ ಮಂಜುನಾಥ್ ಹಾಗೂ ಪಟ್ಟಣ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಉಮೇಶ್ ಸ್ಥಳಕ್ಕೆ ಭೇಟಿ. ಜಿಲ್ಲಾಧಿಕಾರಿಗಳ ಆದೇಶದಂತೆ ಕಂದಾಯ ಇಲಾಖೆಯಿಂದ ಭೂಮಿ ಹದ್ದುಬಸ್ತು. ಪಟ್ಟಣ ಪಂಚಾಯಿತಿಯಿಂದ ಎಫ್ಎಸ್ಟಿಪಿ ಘಟಕ ಸ್ಥಾಪನೆಗೆ ಕಸಬಾ ಹೋಬಳಿ ಕೊರಟಗೆರೆ ಸರ್ವೆ ನಂಬರ್ 181ರಲ್ಲಿ 3 ಎಕರೆ ಭೂ ಮಂಜೂರಾತಿಗೆ ಕೋರಿದ ಹಿನ್ನೆಲೆ ತಹಶೀಲ್ದಾರ್ ಕೆ ಮಂಜುನಾಥ್ ನೇತೃತ್ವದಲ್ಲಿ ಕಂದಾಯ ಇಲಾಖೆ ಅಧಿಕಾರಿ ವರ್ಗ ಸರ್ವೆ ಕಾರ್ಯದಲ್ಲಿ ಭಾಗಿಯಾಗಿತ್ತು. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಎಫ್ಎಸ್ಟಿಪಿ ಘಟಕ ನಿರ್ಮಾಣಕ್ಕೆ ಸರ್ವೆ ನಂಬರ್ 181ರಲ್ಲಿ ಸರ್ಕಾರಿ ಗೋಮಾಳದಲ್ಲಿ 3 ಎಕರೆ ಭೂಮಿ ನೀಡುವಂತೆ ಪಟ್ಟಣ ಪಂಚಾಯಿತಿಯು ಕಂದಾಯ ಇಲಾಖೆಗೆ ಕೋರಿತ್ತು. ಜಿಲ್ಲಾಧಿಕಾರಿಗಳ ಆದೇಶದ ಅನ್ವಯ ತಹಶೀಲ್ದಾರ್ ಮಂಜುನಾಥ್ ನೇತೃತ್ವದಲ್ಲಿ ಅಧಿಕಾರಿಗಳು ಸರ್ವೆ ಮಾಡಿದ್ದು ಶೀಘ್ರದಲ್ಲಿ ವರದಿ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಜೀವನಕ್ಕೆಂದು ಇರುವ ಭೂಮಿಯನ್ನು ಕಿತ್ತುಕೊಂಡು ಕಸ ವಿಲೇವಾರಿ ಘಟಕಕ್ಕೆ ಭೂ ಮಂಜೂರು ಮಾಡಬೇಡಿ. ಗಂಗಾಧರೇಶ್ವರ ಕೆರೆಗೆ ಸದರಿ ಕಾಲುವೆ ಮೂಲಕವೇ ಮುಂದೆ ಸಾಗುತ್ತಿದೆ. ಕಾಲುವೆ ನೀರನ್ನು ಪ್ರಾಣಿ ಪಕ್ಷಿಗಳು ಸೇವಿಸುತ್ತವೆ. ತ್ಯಾಜ್ಯ ವಸ್ತುವಿನಿಂದ ಪರಿಸರದ ಮಾಲಿನ್ಯ ಜೊತೆಗೆ ಮನುಷ್ಯನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಲಿದೆ ಎಂದು ಸಾರ್ವಜನಿಕರು ತಕರಾರು ವ್ಯಕ್ತಪಡಿಸಿದರು. ಇಲ್ಲಿ ಕಸ ವಿಲೇವಾರಿ ಇದೊಂದು ಬಿಟ್ಟು ಇಲ್ಲಿ ಬೇರೆ ಇನ್ನೇನ ಮಾಡೋದು ನಮಗೇನು ಯಾರಿಗೂ ಏನು ತೊಂದರೆ ಇಲ್ಲ. ಇಲ್ಲಿ ಈ ಕಡೆ ಗಂಗಾಧರ ಕೆರೆ ಐತಿಲ್ಲಿ ಈ ನೀರೆಲ್ಲ ಅಲ್ಲಿ ಹೋಗುತ್ತೆ. ಇಲ್ಲಿ ಮನೆಗಳು ಸುಮಾರು 50 ಮನೆ ಕ್ವಾರ್ಟರ್ಸು ಪ್ಲಸ್ ಈ ಕಡೆ ಒಂದು 10 ಮನೆ, ಈ ಕಡೆ ಮನೆಯಲ್ಲಿ ಮಧ್ಯೆ ಹಾರೋಗ್ತಿದೆ ಸರ್ ನೀರು. ಅದರಿಂದ ವಾಸ ಮಾಡೋ ಜನ ಈ ಕಡೆ ಮನೆ ಇದೆ. ಕಸ ಹಾಕ ಇಳುವರಿಗೆ ಇದು ಮಾಡ್ಕೊಂಡಿದ್ದಾರೆ. ನಮಗೆ ಜಮೀನು ಇಲ್ಲ, ಅದಕ್ಕೆ ಎಲ್ಲ ಹೋಗುತ್ತೆ. ನಮಗೆ ಜಮೀನು ಎಷ್ಟೈತೋ ಅಷ್ಟು ನಮ್ಮ ಜಮೀನು ನಮಗೆ ಕೊಡ್ರಿ. ಎಷ್ಟು ಎಕರೆ ಐತೆ ನಿಮ್ಮ ಜಮೀನು? 2 ಎಕರೆ 22 ಗುಂಟೆ. ಅದು ಕೂಡ ಅದು ಹೋಗ್ತದೆ ಇಂಥವ್ರಿಗೆ? ಅದ್ರಾಗೆ ಹೋಗ್ತೈತೆ ಅಂತ ಇವರು ಈ ಸರ್ವೇರ್ ಮಾಡ್ಯಾರಂತ ಸರ್ವೇರ್ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಇವಾಗ ನಮ್ದು ಆರ್ಡರ್ ಕಾಪಿ ಕೊಟ್ಟಿದ್ದಾರೆ. ಇಷ್ಟು ಎಕರೆ ಮಂಜೂರು ಪತ್ರ, ಅದು ನಮ್ಗೆ ಅದ್ರಾಗ ಎಷ್ಟೈತೋ ಅಷ್ಟು ನಮಗೆ ಕೊಡ್ಲಿ. ಈಗ ಅದ್ರಲ್ಲಿ ಹೋದ್ರೆ ಬೇರೆ ಕಡೆ ಜಮೀನು ಕೇಳ್ತಿದ್ರೆ ಏನಂತ ನೀವು? ಬೇರೆ ಕಡೆ ಕೇಳ, ನಮ್ಮನ್ನ ನಮಗೆ ಕೊಟ್ಟರೆ ಸಾಕು. ಅಲ್ಲಿ ಏನೈತೆ ನಮ್ಮದು ಬಿಟ್ಟು ಬೇರೆ ಕಡೆ ಮಾಡ್ಕೊಳ್ಳಿ ಅಂತನಾ? ಮಾಡ್ಕೊಡ್ಲಿ. ನಾವು ಏನು ಕಷ್ಟಪಟ್ಟಿದ್ದೀವಿ, ಹಿಂಗಡಿಸಿದೀವಿ, JCP ಇದು ಮಾಡಿದ್ವಿ, ಬಂದು ಪರಿಶೀಲನೆ ಮಾಡಲಿ ಅಲ್ಲವ್ರ ಮಾಡಿ ನಮ್ಮ ಇದು ಕೊಡ್ರಿ. ಬೇರೆ ಹೋದ್ರೆ ಅವ್ರು ಕೊಡ್ತಾರಾ? ಕೊಡೋದಿಲ್ಲ. ಇವಾಗ ನಾವು ಕೊಡ್ತೀವ, ನಮಗೆ ಬಂದ್ರೆ ಆ ಥರ ಆಗುತ್ತೆ. ಅಲ್ಲಲ್ಲ, ಈಗ ಸರ್ಕಾರನೇ ಕೊಡ್ತೀವಿ ಅಂದ್ರೆ ನಿಮ್ಗೆ ಬೇರೆ ಕಡೆ ಅಂತಂದ್ರೆ ಇನ್ನೇನು ಮಾಡೋಕ್ಕಾಗೋದಿಲ್ಲ. ಎಷ್ಟು ಸರ್ವೆ ನಂಬರ್ ನಿಮ್ದು? 255. 255. ಏನು ಹೆಸರು ನಿಮ್ದು? ಪೆನ್ನಪ್ಪ. ಎಷ್ಟು ವರ್ಷದಿಂದ ಭೂಮಿ ಅಲ್ಲಿ ಉಳುಮೆ ಮಾಡಿದ್ರೆ? ನಮಗೆ ಉಳುಮೆ ಅಂದ್ರೆ 92, 93 ನಮಗೆ ರಿಜಿಸ್ಟರ್ ಆಗಿತ್ತು ಅಲ್ವರ. ಅದಕ್ಕೆ ಮುಂಚೆ 2-3 ವರ್ಷ ನಮ್ಮ ಅನುಭವಕ್ಕೆ ಬಂದಿತ್ತು, ರಿಜಿಸ್ಟರ್ ಆಗ್ತಿರ್ಲಿಲ್ಲ ಅವಾಗ. ಇಷ್ಟು ವರ್ಷ ಆದಮೇಲೆ ಪರಾಭವ ಮಾಡ್ಬೇಕು ಅನ್ನೋದೈತೆ. ಅದಾದಮೇಲೆ 92, 93 ನಮಗೆ ರಿಜಿಸ್ಟರ್ ಮಾಡಿಕೊಟ್ರು. ಅಲ್ಲಿಟ್ಟು ಹೆಚ್ಚು ಕಮ್ಮಿ 30 ವರ್ಷ ನಾವು ಅನುಭವ ಆಗಿದೆ. ಇಷ್ಟು ಮಾಡಿದ್ವಿ. ಈಗ ಅಧಿಕಾರಿಗಳು ಕೇಳಿದ್ರೆ ಏನು ಹೇಳಿದ್ರು? ಅಧಿಕಾರಿಗಳು ಹೇಳ್ತಾರೆ, ಇವಾಗ ನೋಡಪ್ಪ ಅವರು ಟ್ರಂಚ್ ಹೊಡಿತಾರೆ, ನಿಮ್ಮ ಜಮೀನು ಎಲ್ಲಿ ಹೋಗಲ್ಲ, ನೀವು ಅರ್ಜಿ ಕೊಡ್ರಿ, ನಿಮ್ಮ ಜಮೀನು ನಿಮ್ದು ಎಷ್ಟೈತಾ, ನಿಮ್ಮ ಇದರಲ್ಲಿ ಏನೈತೋ ಅದನ್ನ ನಾವು ಇದು ಮಾಡ್ಕೊಡ್ತೇವೆ, ಕೆಚ್ಚನ್ನು ಏನು ಹಾಕಿ ಮಾಡ್ಕೊಡ್ತೀವಿ ಅಂತ ಹೇಳಿ ತಹಸೀಲ್ದಾರ್ ಸಾಹೇಬ್ರು ಹೇಳವ್ರಿ. ಇದನ್ನು ಸಾರ್ವಜನಿಕರಲ್ಲಿದ್ದ ಗೊಂದಲಕ್ಕೆ ತಹಶೀಲ್ದಾರ್ ಮಂಜುನಾಥ್ ಹಾಗೂ ಪಟ್ಟಣ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಉಮೇಶ್ ಸಾರ್ವಜನಿಕರಿಗಾಗಲಿ ಪಕ್ಷಿ ಪ್ರಾಣಿಗಳಿಗಾಗಲಿ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಇಲ್ಲಿ ಒಂದು ಒಳ್ಳೆಯ ದೊಡ್ಡ ಯೋಜನೆ ನಡೆಯುತ್ತಿದೆ. ಸಾರ್ವಜನಿಕರ ಅನುಕೂಲಕ್ಕಾಗಿ ಸರ್ಕಾರಿ ಯೋಜನೆ ಮಾಡುವುದು ಎಂದು ಸಾರ್ವಜನಿಕರಿಗೆ ತಿಳಿಸಿ ಗೊಂದಲಕ್ಕೆ ತೆರೆ ಎಳೆದು ತಮ್ಮ ಕೆಲಸಕ್ಕೆ ಅನುವು ಮಾಡಿಕೊಡುವಂತೆ ಸಾರ್ವಜನಿಕರಿಗೆ ತಿಳಿ ಹೇಳಿದ ತಹಶೀಲ್ದಾರ್ ಮಂಜುನಾಥ್. ನಮಸ್ಕಾರ. ಈ ದಿನ ಕೊರಟಗೆರೆ ತಾಲೂಕು ಕೊರಟಗೆರೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಫೀಕಲ್ ಸೀವೇಜ್ ಟ್ರೀಟ್ಮೆಂಟ್ ಪ್ಲ್ಯಾನ್ ಏನು ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಜಮೀನು ಮಂಜೂರಾಗಿತ್ತು, ಸದರಿ ಜಮೀನನ್ನ ಒಂದು ಹದ್ದುಬಸ್ತು ಮಾಡೋಕ್ಕಂತ ಬಂದಂಥ ಸಂದರ್ಭದಲ್ಲಿ ಕೊರಟಗೆರೆ ಪಟ್ಟಣದ ಗಿರಿನಗರ ನಿವಾಸಿಗಳಾದಂಥ ಸ್ವಲ್ಪ ಜನ ಬಂದು ತಕರಾರನ್ನು ವ್ಯಕ್ತಪಡಿಸಿರ್ತಾರೆ. ಇದರಿಂದ ನಮಗೆ ಆರೋಗ್ಯ ಹಾನಿಯಾಗುತ್ತೆ, ಈ ನೀರು ಗಂಗಾಧರೇಶ್ವರ ಕೆರೆಗೆ ಹೋಗುತ್ತೆ ಅಂತೇಳಿ ತಕರಾರು ವ್ಯಕ್ತಪಡಿಸಿರ್ತಾರೆ. ಅದನ್ನು ಕೂಡ ಈಗಾಗಲೇ ನಮ್ಮ ಕಂದಾಯಾಧಿಕಾರಿಗಳಿಗೆ ಪರಿಶೀಲನೆ ಮಾಡೋಕ್ಕೆ ಕೂಡ ಹೇಳಿದ್ದೀನಿ. ಅದನ್ನು ಪರಿಶೀಲನೆ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಮುನ್ನೆಚ್ಚರಿಕಾ ಕ್ರಮ ಇನ್ನೂ 10 ವರ್ಷ, 20 ವರ್ಷ, 30 ವರ್ಷ ದೂರದೃಷ್ಟಿಯಿಂದ ಇಟ್ಕೊಂಡು ಸರ್ಕಾರದ ನಿರ್ದೇಶನದ ಮೇರೆಗೆ ಘನತ್ಯಾಜ್ಯ ಆಗಿರ್ಬೋದು ಅಥವಾ ಫೀಕಲ್ ತ್ಯಾಜ್ಯ ಆಗಿರ್ಬೋದು ಅದರ ನಿರ್ವಹಣೆಗೋಸ್ಕರ ಘಟಕಗಳನ್ನು ಸ್ಥಾಪನೆ ಮಾಡ್ತಾ ಇದ್ವಿ. ಅದರಂತೆ ಯಾವುದೇ ಸಾರ್ವಜನಿಕರಿಗೆ ಇದರಿಂದ ತೊಂದರೆ ಆಗೋದಿಲ್ಲ. ಈಗ ಪರಿಶೀಲನೆ ಮಾಡ್ತೀವಿ, ಅವರು ಕೊಟ್ಟಂಥ ದೂರನ್ನು ಕೂಡ
ಹಂಗೇನಾದರೂ ನಿಜವಾಗ್ಲೂ ತೊಂದರೆ ಆಗುತ್ತೆ ಅಂದರೆ ಡೆಫಿನೆಟ್ಲಿ ನಾವು ಪರ್ಯಾಯ ವ್ಯವಸ್ಥೆನೂ ಕೂಡ ಮಾಡೋಕ್ಕೆ ಅಗತ್ಯ ಕ್ರಮ ವಹಿಸ್ತೀವಿ. ಈಗಾಗಲೇ ಕೊರಟಗೆರೆ ಪಟ್ಟಣದಲ್ಲಿ ಜನಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾಯಿದೆ. ಸುಮಾರು ಈ ಆಲ್ರೆಡಿ 27,000ರಿಂದ 28,000 ಜನಸಂಖ್ಯೆ ಕೊರಟಗೆರೆ ಪಟ್ಟಣದಲ್ಲಿದ್ದಾರೆ. ಸೊ ಅವ್ರಿಗೆ ಏನೇನು ಬೇಕು ಈಗ ಮೂಲಭೂತ ಸೌಕರ್ಯಗಳನ್ನು ಕೊಡಿಸೋ ಜವಾಬ್ದಾರಿ ನಮ್ಮ ಸ್ಥಳೀಯ ಸಂಸ್ಥೆಗಾಗಿರುತ್ತೆ, ಪಟ್ಟಣ ಪಂಚಾಯಿತಿಗೆ. ಸೊ ಆ ನಿಟ್ಟಿನಲ್ಲಿ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸೋಂಥ ಕಾಮಗಾರಿಗಳಿಗೆ ಜಮೀನನ್ನು ಕೊಡೋದು ಮತ್ತು ಜಮೀನನ್ನು ಗುಡಿಸೋದು ಕೂಡ ಕಂದಾಯ ಇಲಾಖೆಯ ಆದ್ಯ ಕರ್ತವ್ಯ ಆಗಿದೆ. ಆ ನಿಟ್ಟಿನಲ್ಲಿ ಈ ದಿನ ಬಂದು ಅಳತೆ ಮಾಡಿ ಗಡಿಗಳನ್ನು ಗುರುತಿಸಿಕೊಡ್ತಾರೆ. FSTP ಮಾಡ್ತಾಯಿದ್ದೀವಿ. ಇದು ಬೆಳೆಯುತ್ತಿರುವ ನಗರಗಳಿಗೆ ಇದು ಅತಿ ಮುಖ್ಯ ಆರೋಗ್ಯ ದೃಷ್ಟಿಯಿಂದ ಹಾಗೂ ಪರಿಸರ ದೃಷ್ಟಿಯಿಂದ. ಇಲ್ಲಿ ಇವತ್ತು ಈ ದಿನ ನಮ್ಮ ಮಾನ್ಯ ತಹಶೀಲ್ದಾರ್ ಸಾಹೇಬರು ಇದಕ್ಕೆ ಜಾಗ ಗುರುತಿಸ್ಕೊಟ್ಟಿದ್ದಾರೆ. ನಮಗೆ ಅದು ಅತಿ ಅವಶ್ಯಕ ಇತ್ತು. ಈ ಜಾಗ ಇದನ್ನ ಅದ್ಬಸ್ತ್ ಮಾಡಲಿಕ್ಕೆ ನಾವು ಕೋರಿದ್ವಿ. ಅದಕ್ಕೆ ಸಂಬಂಧಪಟ್ಟಂಗೆ ಜಾಗ ಗುರುತಿಸ್ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಜಾಗ ಆಲ್ರೆಡಿ ನಮ್ಮ ಅದ್ಬಸ್ತಲ್ಲಿ ಈಗ ಮಾಡಿಕೊಟ್ಟಿರೋದಕ್ಕೆ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೇನೆ. ಮುಂದುವರೆದು ಇದರಿಂದ ಯಾವುದೇ ಒಂದು ಆರೋಗ್ಯಕ್ಕೇನು ಹಾನಿಕಾರ ಅಲ್ಲ. ಎಲ್ಲ ಒಂದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಇನ್ನಿತರ ಎಲ್ಲ ಇಲಾಖೆಗಳ ಒಂದು NOC ನಂತರವೇ ಇದು ಕೆಲಸ ಸ್ಟಾರ್ಟ್ ಆಗುವಂಥದ್ದು. ಇದ್ರ ಮತ್ತು ಇದು ಆರೋಗ್ಯ ದುಷ್ಪರಿಣಾಮ ಇರ್ಬೋದು, ಕೆರೆಗೆ ನೀರು ಹೋಗುತ್ತೆ, ಅವೆಲ್ಲ ಏನು ಅದ್ರದ್ದು ಊಹಾಪೋಹ ಅಷ್ಟೇನೇನೆ. ಕೆಲವೊಂದು ಸರಿ ಜನರನ್ನ ದಿಕ್ತಪ್ಪಿಸೋ ಕೆಲಸನೂ ಇಲ್ಲಿ ನಡೀತಾ ಇದೆ. ಅದಕ್ಕೆ ಯಾವುದಕ್ಕೂ ಜನಗಳು ಬೆಲೆ ಕೊಡಬಾರ್ದು. ಹಾಗೆ ಅದಕ್ಕೆ ಯಾವ ಕಿವಿ ಕೂಡ ಕೊಟ್ಟು ಇದು ಪಟ್ಟಣದ ಅಭಿವೃದ್ಧಿಗೆ ಇದು ಅತಿ ಮುಖ್ಯ. ಮತ್ತು ಜನರ ಆರೋಗ್ಯ ಮತ್ತು ಸುತ್ತಮುತ್ತ ಪರಿಸರ ಚೆನ್ನಾಗಿರಬೇಕು ಅಂದರೆ ಇದು ಒಂದು ಘಟಕ, ಒಂದು ಅವಶ್ಯಕತೆ ಇದೆ ಅಂತಲೇ ನಾನು